ಏನಪ್ಪ ಮನೆವರೆಗೂ ಬಂದು ಇಲ್ಲೇ ನಿಂತಿದೆಯಲ್ಲ, ಮನೆ ಒಳಗೆ ಬರ್ಬೋದು ತಾನೇ, ಬಾ. ಪರವಾಗಿಲ್ಲ ಅತ್ತೆ, ನಾನೇನು ಸಂಬಂಧ ಉಳಿಸ್ಕೊಳ್ಳೋದಕ್ಕೆ ಬಂದಿಲ್ಲ. ನಮ್ಮ ಮಾವ ಅನ್ಸ್ಕೊಂಡಿರೋ ಮಹಾನ್ ಭಾವ ಮಾಡಿರೋ ಗರಂದಾರಿ ಕೆಲಸನ ಹೇಳ್ಬಿಟ್ಟು ಹೋಗೋಣ ಅಂತ ಬಂದು. ಅಂಥದ್ದೇನು ಮಾಡಿದ್ರಪ್ಪ? ನಮ್ಮ ಮಾವನವರು ನಾನು ಮತ್ತೆ ಎಕ್ಸಾಮಲ್ಲಿ ಫೇಲ್ ಆಗಲಿ ಅಂತ ಕನ್ನಿಕಾ ಅನ್ನೋ ಹುಡುಗಿನ ನಮ್ಮ ಮನೆ ಕಳಿಸಿದ್ರು. ಅದು ಕೋಚಿಂಗ್ ಕೊಡೋದಕ್ಕೆ ಅಂತ. ಅವಳು ನಮ್ಮ ಮನೆಗೆ ಬಂದು ಕೋಚಿಂಗ್ ಕೊಡೋದು ಅಲ್ಲದೆ ನನ್ನ ಸಂಜನಾನ ದೂರ ಮಾಡೋದಕ್ಕೆ ಪ್ರಯತ್ನ ಪಟ್ಲು. ಇದೆಲ್ಲ ಗೊತ್ತಾಗಿ ಅವಳನ್ನ ಮನೆಯಿಂದ ಒದ್ದು ಓಡಿಸಿದ್ದೀನಿ. ಇನ್ನು ಯಾವತ್ತೂ ಅವಳು ನಮ್ಮ ಮನೆ ಹೊಸಲು ತುಳಿಯಲ್ಲ. ಏನ್ರಿ, ಕೆಟ್ಟ ಮೇಲೂ ಬುದ್ಧಿ ಕಲೀಲಿಲ್ವಲ್ಲ ನೀವು? ಇದು ಹಳೆ ಕತೆ, ಈಗ ಮಾಡಿರೋದಲ್ಲ. ನೀವು ನನಗೆ ತುಳಿಯೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಮೇಲೊಬ್ಬನ ನಾನು ಕಾಪಾಡೋದಕ್ಕಿದ್ದಾನೆ ಅನ್ನೋದನ್ನು ಮರಿಬೇಡಿ ಮಾವ. ಅಷ್ಟು ಮಾತ್ರ ಅಲ್ಲ, ನಮ್ಮ ಅಪ್ಪ ಅಮ್ಮನ ಜೊತೆ ನನ್ನ ಹೆಂಡತಿಯಾಗಿರೋ ಸಂಜನಾ ಕೂಡ ನನ್ನ ಜೊತೆ ಇರ್ತಾಳೆ. ಅವ್ರು ಎಲ್ಲರ ಸಹಾಯದಿಂದ ನಾನು ಈ ಎಕ್ಸಾಮ್ನ ತುಂಬ ಚೆನ್ನಾಗಿ ಬರ್ತೀನಿ. ನನಗೆ ನಂಬಿಕೆ ಇದೆ, ನಾನು ಈ ಎಕ್ಸಾಮಲ್ಲಿ ಪಾಸಾಗಿ ನಿಮ್ಮ ಮುಂದೆ ಪೊಲೀಸ್ ಆಫೀಸರಾಗಿ ಬಂದು ನಿಂತೆ ನಿಂತ್ಕೊಳ್ತೀನಿ. ನಿನಗ ಅದೃಷ್ಟ ಇದ್ರು ಇವ್ರಿಗೆ ಮತ್ತೆ ಸ್ಟೇಷನ್ಗೆ ಹೋಗೋ ಭಾಗ್ಯ ಇಲ್ವಲ್ಲಪ್ಪ. ಇವ್ರ ಹೆಸರನ್ನ ಇವರೇ ತಮ್ಮ ಕೈಯಾರೆ ಹಾಳು ಮಾಡ್ಕೊಂಡಿದ್ದಾರೆ. ದುಡ್ಡಿನ ಆಸೆಗೆ ಯಾರ ಜೊತೆನೂ ಶಾಮೀಲಾಗಿದ್ದಾರೆ ಅಂತ ಇವ್ರನ್ನ ಸಸ್ಪೆಂಡ್ ಮಾಡಿದಾರಂತೆ. ಯಾಕಪ್ಪ, ನಿಂಗೆ ಈ ವಿಷಯ ಗೊತ್ತಿಲ್ವಾ? ಸಂಜನಾ ಏನು ಹೇಳಲಿಲ್ವಾ ನಿನ್ನ ಹತ್ರ? ಚೆನ್ನಾಗಿ ಗೊತ್ತಿದೆ ಅತ್ತೆ, ಆದರೆ ನೀವು ಅಂದ್ಕೊಂಡಿರೋ ಹಾಗೆ ಯಾವುದೇ ಕಾರಣಕ್ಕೂ ಮಾವನ್ನ ಸಸ್ಪೆಂಡ್ ಮಾಡೋದಿಲ್ಲ. ಏನು ಹೇಳ್ತಿದ್ಯಾ ನರಸಿಂಹ? ಹೌದು, ಇವ್ರು ಹ್ಯಾಂಡಲ್ ಮಾಡ್ತಿದ್ದ ಕೇಸ್ನ ನಾನೇ ಸಾಲ್ವ್ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಿದ್ದ ಫೈಲು ತಗೊಳ್ಳಿ. ನೀವೇನೋ ದುಡ್ಡು ಕೊಡಿ ಅಥವಾ ಲಂಚ ಕೊಡಿ ಅಂತ ಕೇಳಿದ್ದೀರಾ ಅಂತ ಯಾವುದೂ ಆಗಲಿಲ್ಲ. ಅವರೇ ನಿಮಗೆ ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ಸ್ಟೇಟ್ಮೆಂಟು ಬರ್ಸ್ಕೊಂಡಿದ್ದೀನಿ. ಸೊ ಇನ್ಮೇಲೆ ನಿಶ್ಚಿಂತೆಯಿಂದ ನೀವು ಕೆಲಸಕ್ಕೆ ಹೋಗ್ಬೋದು. ಥ್ಯಾಂಕ್ ಯು ನರಸಿಂಹ, ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರೇನ್ರಿ, ನೀವು ನರಸಿಂಹಂಗೆ ಎಷ್ಟೇ ಕೆಟ್ಟದ್ದು ಮಾಡಿದ್ರು ಪಾಪ ಅವನು ಮಾತ್ರ ನಿಮಗೆ ಒಳ್ಳೇದೇ ಬಯಸ್ತಾ ಇದ್ದಾನೆ. ಆದರೂ ಯಾಕ್ರಿ ಪಾಪ ಅವನ ಮೇಲೆ ನಿಮ್ಗೆ ಇಷ್ಟೊಂದು ದ್ವೇಷ? ಹಳೇದನ್ನೆಲ್ಲ ಮರೆತು ಇನ್ಮೇಲಾದರೂ ಅವನನ್ನ ಅಳಿಯ ಅಂತ ಒಪ್ಕೊಂಡು ಖುಷಿಯಾಗಿರಿ. ಸಾಯೋ ಕಾಲದಲ್ಲಿ ನೀರು ಬಿಡಕ್ಕಾದ್ರೂ ಒಬ್ಬ ಗಂಡು ದಿಕ್ಕಿರ್ತಾನೆ. ನೀವು ಸೋಲಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಮಾವ. ಅದಕ್ಕೆ ನಾನೇ ಸೋತ್ಬಿಟ್ಟು ನಿಮ್ಮ ಕೆಲಸ ಹೋಯಿತು ಅಂತ ನಮಗೆ ತಂದೆ ಗೊತ್ತಾಗಿ ತುಂಬ ಬೇಜಾರು ಮಾಡಿಕೊಂಡ್ರು. ಅವ್ರಿಗೆ ನಿಮ್ಮ ಮೇಲೆ ತುಂಬ ಗೌರವ. ಅದಕ್ಕೆ ನಾನೇ ಆ ಕಾಡಿಗೆ ಇಳಿದು ಈ ಕೇಸ್ನ ಸಾಲ್ವ್ ಮಾಡಿದ್ದೀನಿ. ನೀವೀಗ ಧೈರ್ಯವಾಗಿ ಆ ಕ್ರಿಮಿನಲ್ಸ್ನ ಹಿಡಿದು ನಿಮ್ಮ ಕೆಲಸ ಉಳಿಸ್ಕೊಬೋದು. ನಿಮಗೇನೂ ತೊಂದರೆ ಆಗಲ್ಲ. ನಾನು ಇನ್ನು ಬರ್ತೀನಿ. ಇಂಥ ಅಳಿಯನ್ ಪಡೆಯೋಕ್ಕೆ 100 ಜನ್ಮದ ಪುಣ್ಯ ಮಾಡಿರಬೇಕು. ಅವನು ವಯಸ್ಸಲ್ಲಿ ಅನುಭವದಲ್ಲಿ ನಿಮಗಿಂತ ಚಿಕ್ಕವನೇ ಇರ್ಬೋದು, ಆದರೆ ನಿಮ್ಮನ್ನೇ ಮೀರಿಸ್ಬಿಟ್ಟ. ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ತಡ ಆಗಲಿ, ಕೊನೆಗೆ ಗೆಲ್ಲೋದು ಒಳ್ಳೆತನ ಅನ್ನೋದನ್ನ ನಮ್ಮ ನರಸಿಂಹ ಸಾಬೀತು ಮಾಡಿಬಿಟ್ಟ. ಇದನ್ನ ನೋಡಾದರೂ ನಿಮ್ಮ ತಪ್ಪನ್ನು ತಿದ್ದುಕೊಂಡು ನಡೀರಿ, ಆ ದೇವರು ಮೆಚ್ತಾನೆ. ಎಸ್ ಸರ್, ನಾನೇ ಖುದ್ದಾಗಿ ಈ ಕೇಸ್ನ ನೀಟಾಗಿ ಸಾಲ್ವ್ ಮಾಡಿದ್ದೀನಿ. ಆಮೇಲೆ ಆ ಕೇಸ್ ಫೈಲ್ನ ನಿಮಗೆ ಕೊಟ್ಟು ಕಳಿಸಿದ್ದೀನಿ ಸರ್. ಇನ್ನೊಂದು ವಿಷಯ ಏನಂದರೆ, ಯಾರು ನನ್ನ ಮೇಲೆ ಆರೋಪ ವಹಿಸಿದ್ರಲ್ಲ ಅವರೇ ತಪ್ಪಾಯಿತು ಅಂತ ಕೇಳ್ಕೊಂಡಿದ್ದಾರೆ ಸರ್. ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಆ ಫೈಲಲ್ಲೇ ಇದೆ ನೋಡಿ ಸರ್. ಗೊತ್ತಾಯಿತು, ಇದೇ ಕಾರಣಕ್ಕೆ ನಿಮ್ಮ ಸಸ್ಪೆನ್ಷನ್ ಕ್ಯಾನ್ಸಲ್ ಆಗಿದೆ. ಹೌದಾ ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಷ್ಟೇ ಅಲ್ಲ, ನಿಮ್ಮ ಕಾರ್ಯವೈಖರಿನ ಮೆಚ್ಚಿ ಡಿಪಾರ್ಟ್ಮೆಂಟಿಂದ ನಿಮ್ಗೊಂದು ಸನ್ಮಾನ ಸಮಾರಂಭ ಏರ್ಪಡಿಸಿದ್ದಾರೆ. ಸರ್, ನೀವು ಹೇಳ್ತಾ ಇರೋದು ನನಗೆ ನಂಬೋಕೆ ಆಗ್ತಿಲ್ಲ ಸರ್. ಸರ್, ಈ ನಿಮ್ಮ ಉಪಕಾರನ ನಾನು ಸಾಯೋವರೆಗೂ ಮರೆಯಲ್ಲ ಸರ್. ಇನ್ಮೇಲೆ ಇದೇ ಥರ ರಿಟೈರ್ಡ್ ಆಗೋವರೆಗೂ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ತಗೊಳ್ಳಿ. ಖಂಡಿತ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ದೇವ್ರೆ, ಅಂತೂ ಈ ನನ್ನ ಸಸ್ಪೆನ್ಷನ್ನ ಕ್ಯಾನ್ಸಲ್ ಮಾಡಿಸ್ಯಲ್ಲಪ್ಪ. ಹಾಂ, ಈ ವಿಷಯನ ಸರೋಜಾಗಿ ಹೇಳ್ತೀನಿ.
ಮಗಳೇ ನಿನ್ನ ಸಸ್ಪೆನ್ಷನ್ ಕ್ಯಾನ್ಸಲ್ ಆಗಿರೋದನ್ನ ಮೊದಲು ನನ್ನ ಗಂಡಂಗೆ ಹೇಳಬೇಕು. ಆಮೇಲೆ ಬೇಕಿದ್ರೆ ನೀನು ನಿನ್ನ ಹೆಂಡತಿಗೆ ಹೇಳ್ಕೊ. ಮಗಳೇ ಬಾಮ್ಮ ಮನೆಗೆ. ನನಗೆ ಈ ಮನೆ ಋಣ ಮುಗ್ದು ಯಾವುದೋ ಕಾಲ ಆಯಿತು. ನಿನ್ನ ಗಂಡನಿಗೆ ಕೆಟ್ಟ ಮೇಲಾದರೂ ಒಳ್ಳೆ ಬುದ್ಧಿ ಬರಲಿ ಅಂತ ಹೇಳೋದಕ್ಕೆ ಬಂದೆ. ನರಸಿಂಹನ ನೀನು ಎಷ್ಟೇ ತುಳಿದ್ರೋ ಅವನು ಮಾತ್ರ ನಿನ್ನನ್ನು ಉಳಿಸ್ಕೊಂಡೇ ಬಂದ. ಆದರೂ ನೀನು ಬದಲಾಗೇ ಇಲ್ಲ ಅಲ್ವಾ? ಅದು ಯಾವಳೋ ಕನ್ನಿಕಾ ಅನ್ನೋಳನ್ನ ಕರೆಸಿ ಅವನ ಭವಿಷ್ಯನೇ ಹಾಳು ಮಾಡೋದಕ್ಕೆ ನೋಡಿದೆ. ಆದರೆ ಅವಳು ನನ್ನ ಜೀವನನೇ ಕಿತ್ಕೊಳ್ಳೋದಕ್ಕೆ ನೋಡಿದ್ಲು. ಅದಕ್ಕೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸಿ ನನ್ನ ಗಂಡ ಅವಳನ್ನ ಮನೆಯಿಂದ ಆಚೆ ಹಾಕ್ದ. ಇಷ್ಟೆಲ್ಲ ಆದ್ಮೇಲೂ ನೀನು ನನ್ನ ಗಂಡನಿಗೆ ಒಳ್ಳೇದು ಬಯಸ್ತೀಯಾ ಅಥವಾ ಒಳ್ಳೇದು ಮಾಡ್ತೀಯಾ? ಖಂಡಿತ ಇಲ್ಲ. ಈಗಲೂ ಅವನಿಗೆ ಕೆಟ್ಟದೇ ಬಯಸ್ತೀಯಾ ಅಲ್ವಾ? ಅದೇ ಕಾರಣಕ್ಕೆ ನನಗೆ ನಿನ್ನ ಸಂಬಂಧ ಬೇಡ ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಇನ್ಮುಂದೆ ನೀನ್ ಯಾರೋ ನಾನು ಯಾರೋ. ಸಂಜನಾ ಪ್ಲೀಸ್ ಮಾ, ಹಾಗೆಲ್ಲ ಮಾತಾಡಬೇಡ. ನಾನು ಏನೇ ಮಾಡಿದ್ರು ನೀನು ಒಳ್ಳೇದಕ್ಕೆ ತಾನೆ. ಲಂಚಕ್ಕೆ ಇನ್ನೊಬ್ರು ಮುಂದೆ ಕೈ ಚಾಚು ಅಂತ ನಾನು ಹೇಳಿದ್ನಾ? ನನ್ನ ಗಂಡನ ಜೀವನದ ಜೊತೆ ಚೆಲ್ಲಾಟ ಆಡು ಅಂತ ನಾನು ಹೇಳಿದ್ನಾ? ಇದನ್ನೆಲ್ಲ ನಿನ್ ಸ್ವಾರ್ಥಕ್ಕೋಸ್ಕರ ಮಾಡಿಕೊಂಡು ನನಗೋಸ್ಕರ ಅಂತ ನೆಪ ಹೇಳಿದ್ರೆ ನಾನು ಒಪ್ಕೊಳ್ತೀನಿ ಅಂತ ಅನ್ಕೊಂಡಿದ್ಯಾ? ಖಂಡಿತ ಒಪ್ಕೊಳ್ಳಲ್ಲ. ನರಸಿಂಹ ನನಗೆ ಕಟ್ಟಿರೋ ಈ ತಾಳಿನೇ ನನ್ನ ಪಾಲಿಗೆ ಬ್ರಹ್ಮಗಂಟು. ಕೊನೆ ಉಸಿರಿರೋವರೆಗೂ ಅವನ ಜೊತೆಲೇ ನಾನು ಬದುಕ್ತೀನಿ ಹೊರತು ಕನ್ಸಲ್ಲೂ ನಾನು ವಾಪಸ್ ಬರ್ತೀನಿ ಅಂತ ಯಾವತ್ತೂ ಅನ್ಕೋಬೇಡ. ಅಮ್ಮ, ನಿನ್ನ ಗಂಡನ್ನ ಇನ್ಮೇಲಿಂದ ಜೋಪಾನವಾಗಿ ನೋಡ್ಕೊ. ಇನ್ಮೇಲಾದರೂ ನಿನ್ನ ಜೊತೆ ಕರೆಕ್ಟಾಗಿರಕ್ಕೆ ಹೇಳು. ನಾನು ಬರ್ತೀನಿ. ಸಂಜನಾ ನನ್ನ ಮಾತು ಕೇಳಮ್ಮ. ಬಾಯ್. ಸಂಜನಾ ಏನ್ರಿ ಅಪ್ಪ ಮಗಳ ಸಂಬಂಧ ಇಲ್ಲ ಮುಗೀತು ಅಂತ ಅವಳು ಹೇಳಿ ಹೋಗ್ತಾ ಇದ್ರು. ಒಳ್ಳೆ ಕಲ್ಲು ನಿಂತಾಗ ನಿಂತಿದ್ದೀರಲ್ಲ. ಈ ಜನ್ಮದಲ್ಲಿ ನಿಮಗೆ ಬುದ್ಧಿ ಬರಲ್ಲ ಬಿಡಿ. ಏನಾದರೂ ಮಾಡ್ಕೊಂಡು ಹಾಳಾಗೋಗಿ. ನಿಮ್ಮಂತ ಅವ್ರನ್ನ ಕಟ್ಕೊಂಡು ಹೆಣ್ಗಾಡ್ತಾ ಇದೀನಲ್ಲ, ಎಲ್ಲ ನನ್ನ ಕರ್ಮ. ಸರೋಜಾ, ಛೇ, ನನ್ನ ಮಗಳಿಗೂ ನಾನು ಬೇಡವಾದ್ನ. ಹಾಗಾದ್ರೆ ಇಷ್ಟೆಲ್ಲ ದುಡ್ಡು ಆಸ್ತಿ ಮಾಡಿರೋದು ಯಾರಿಗೋಸ್ಕರ? ಛೇ, ನನ್ನ ಅಳಿಯನ ಸ್ಥಾನದಲ್ಲಿ ನಿಂತ ನರಸಿಂಹಂಗೂ ಕೆಟ್ಟದನ್ನೇ ಬಯಸ್ಕೊಂಡು ಬಂದೆ. ನಾನು ಯಾಕೆ ಇಷ್ಟೊಂದು ಕೆಟ್ಟವನಾಗ್ಬಿಟ್ಟೆ?